ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡ್ಕೊಳ್ಳೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸ್ವಾತಿ ರಾಗಿಣಿಗೆ ನಿನ್ನ ಎಂಗೇಜ್ಮೆಂಟ್ ಆಗಲ್ಲ, ಯಾವ ಕಾರಣಕ್ಕೂ ಎಂಗೇಜ್ಮೆಂಟ್ ಆಗೋಕ್ಕೆ ಬಿಡಲ್ಲ ಅಂತಲೂ ಕೂಡ ಹೇಳಿರ್ತಾಳೆ. ಆದರೆ ನೀನೇನು ಮಾಡ್ಕೊಳಕ್ಕಾಗಲ್ಲ ಹೋಗು ಅಂತ ಹೇಳಿರ್ತಾಳೆ. ಪಶುಪತಿ ಮಗಳಾಗಿರೋದ್ರಿಂದ ನೀನು ನಿಮ್ಮ ಅಪ್ಪಂದ ಬುದ್ಧಿನೇ ಕಲ್ತಿದ್ದೀಯಾ, ಆದ್ದರಿಂದ ನಮ್ಮ ಜೀವನ ನನ್ನ ಮನೆ ಜೀವನ ಹೆಂಗೆ ಹಾಳು ಮಾಡಿದ್ನೋ ನಿಮ್ಮಪ್ಪ, ಅದೇ ಥರ ನಿನ್ನ ಜೀವನ ಹಾಳಾಗಂಗೆ ಮಾಡ್ತೀನಿ ಅಂತ ಹೇಳಿರ್ತಾಳೆ. ನೀನೇನು ಮಾಡ್ಕೊಳಕ್ಕಾಗಲ್ಲ ಹೋಗೆ ಅಂತ ಹೇಳಿರ್ತಾಳೆ. ಇಬ್ಬರಿಗೂ ಫೈಟಿಂಗೆ ಯಾವಾಗ ನೋಡಿದ್ರು. ಆಮೇಲೆ ಹುಡುಗಿಗೆ ರಾಗಿಣಿಗೆ ಎಲ್ಲ ಶೃಂಗಾರ ಮಾಡ್ತಿರ್ತಾರೆ. ಆವಾಗ ಸ್ವಾತಿ ಒಂದು 5 ನಿಮಿಷ ಆಚೆ ಇರಿ, ಅವಳು ರಾಗಿಣಿಗೆ ನಾನು ಸ್ವಲ್ಪ ಅಲಂಕಾರ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅಲಂಕಾರ ಆಗಿದೆ, ಇಲ್ಲ ಪರವಾಗಿಲ್ಲ ಹೋಗಿ ಒಂದು 5 ನಿಮಿಷ ಇರಿ ಅಂತ. 5 ನಿಮಿಷ ಹೋಗ್ತಾರೆ. ಯಾವ ಕಾರಣಕ್ಕೂ ನಿಂದು ರಾಗಿಣಿ ಮದುವೆ ಎಂಗೇಜ್ಮೆಂಟ್ ಆಗಲ್ಲ, ನೀನು ಯಾತಕ್ಕೆ ಸುಮ್ಮನೆ ಇಷ್ಟೊಂದು ಶೃಂಗಾರ ಮಾಡ್ಕೊಳ್ತಾ ಇದೀಯ ಅಂತ. ಏಯ್ ಸುಮ್ಮನೆ ನಿಂತ್ಕೊಳ್ಳೆ, ನನಗೆ ಸಿಟ್ಟು ಬರೆಸ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಆಗೋದೇ ಇಲ್ವಲ್ಲೇ, ನಿನ್ನ ಸಿಟ್ಟು ಹೆಂಗೆ ಬರುತ್ತೆ, ನಿನ್ನ ಎಂಗೇಜ್ಮೆಂಟ್ ಆದರೆ ತಾನೇ, ಇವಾಗಲೇ ನಿಂತೋಗುತ್ತೆ ನೋಡು, ಇವತ್ತೇ ಆಗೋದೇ ಇಲ್ಲ ಅಂತ ಹೇಳ್ತಾಳೆ ಸ್ವಾತಿ. ಅದಕ್ಕೆ ರಾಗಿಣಿ ನೀನೇನು ಮಾಡ್ಕೊಳಕ್ಕಾಗಲ್ಲ ಹೋಗೆ ಅಂತಾಳೆ. ಆಮೇಲೆ ಇವಳು ಟೀಸ್ ಮಾಡ್ತಿರುವಾಗ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ ರಾಗಿಣಿಗೆ. ಅವಳು ಎದ್ದುಬಿಟ್ಟು ಏಯ್ ಸುಮ್ಮನೆ ಹೋಗೆ ಸ್ವಾತಿ, ನನ್ನ ಸಿಟ್ಟು ಹತ್ತಿಸ್ಬೇಡ ನೋಡು, ನನ್ನ ಎಂಗೇಜ್ಮೆಂಟನ್ನು ನಿನ್ನ ಕೈಲಿ ತಡೆಯೋಕ್ಕಾಗಲ್ಲ, ನೀನು ಏನಕ್ಕೆ ಹಿಂಗೆ ಕುಚ್ಕೊತೀಯ, ಹೋಗಿ ಈಗ ಸುಮ್ಮನೆ ಅಂತಾನೆ. ಕುಚ್ಕೋತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿನ್ನ ಎಂಗೇಜ್ಮೆಂಟ್ ಆಗಲ್ಲ ಇವತ್ತು, ಅದೇನು ಮಾಡ್ಕೋತೀಯ ಮಾಡ್ಕೋ, ಹೋಗಿ ಮಾಡ್ತೀನಿ ನೋಡು, ತೋರಿಸ್ತೀನಿ ಅಂತೇಳಿ ಇವಳು ಚಾಲೆಂಜ್ ಮಾಡ್ತಾಳೆ, ಅವಳು ಚಾಲೆಂಜ್ ಮಾಡ್ತಾಳೆ. ಆಮೇಲೆ ಸರಿ ಅವಳು ಹೋಗ್ತಾಳೆ. ಇವಳಿಗೆ ಶೃಂಗಾರ ಮಾಡ್ತಿರ್ತಾರೆ ಎಲ್ಲರೂ. ಹುಡುಗ ರೆಡಿಯಾಗಿ ಚೌಟ್ರಿ ಬಂದಿರ್ತಾನೆ, ಇದಕ್ಕೆ ಏನದು ಎಂಗೇಜ್ಮೆಂಟಿಗೆ ರೆಡಿಯಾಗಿ ಬಂದಿದ್ದಾನೆ. ಅವ್ರ ಅಮ್ಮ ಬಂದುಬಿಟ್ಟು ಯಾಕೋ ನನ್ನ ಮಾನ ಮರ್ಯಾದೆ ಕಳಿತೀಯ, ಹೋಗೋ ಫಸ್ಟು ನೀನು ಅಲ್ಲಿ ರೂಮಲ್ಲಿರೋ, ನಾನು ಕರಿತೀನಿ, ಏನು ಅಷ್ಟು ಅರ್ಜೆಂಟು ಅಂತ ಅವರಮ್ಮ ಹೇಳ್ತಾಳೆ. ಅದಕ್ಕೆ ಇಲ್ಲಮ್ಮ ನಾನು ರಾಗಿಣಿ ನೋಡಬೇಕು ಅಂತ. ರಾಗಿಣಿ ಓಡೋಗಲ್ಲ, ಎಂಗೇಜ್ಮೆಂಟಿಗೆ ಈಗ ಬಂದೇ ಬರ್ತಾಳೆ, ಹೋಗೋ ಸುಮ್ಮನೆ ಅಂತ ಬೈತಾಳೆ. ಆಮೇಲೆ ಅವನು ಹೋಗ್ತಾನೆ ರೂಮಿಗೆ ಹೋಗ್ಬೇಕಾದ್ರೆ ಫೋಟೋಗ್ರಾಫರ್ ಬರ್ತಾನೆ. ಬಂದುಬಿಟ್ಟು ಮತ್ತು ಸರ್ ನಿಮ್ಮದೊಂದು ಫೋಟೋ ತೆಗಿತೀನಿ, ಒಂದು 2-3 ಅಂತಾನೆ. ನಾನು ತೆಗಿಬೇಡ, ಹೋಗಲ್ಲಿ ಸ್ವಾತಿ ಮತ್ತು ವಂಶಿ ಇದ್ದಾರೆ, ಅವ್ರದ್ದೊಂದು ಫೋಟೋ ತೆಕ್ಕೋ. ಆಮೇಲೆ ಅಲ್ಲಿರೋರ್ದು ಇನ್ನೂ ಅಜ್ಜಿ ತಾತ ಇದ್ದಾರೆ, ಅವ್ರದ್ದು ಫೋಟೋ ತೆಕ್ಕೋ, ಎಲ್ಲರೂ ಫೋಟೋ ತೆಕ್ಕೋ, ನಂದು ರಾಗಿಣಿ ಬಂದಮೇಲೆ ತೆಗಿಯಂತೆ ಅಂತ. ಇಲ್ಲಿ ರೂಮಲ್ಲಿ ಇವರಿಬ್ಬರು ಜಗಳ ಆಡ್ತಿರ್ಬೇಕಾರೆ ಅಲ್ಲಿ ಪಶುಪತಿ ಎಂಟ್ರಿ ಆಗ್ತಾನೆ. ಏನಮ್ಮ ರಾಗಿಣಿ ನೀನು, ಅವಳು ಮಾತನ್ನು ಕಟ್ಕೊಂಡು ಬಿಟ್ಟಾಕು ಅಂತಾನೆ. ಈ ಕಡೆ ಅತ್ತೆ ಅಳಿಯ ಇವರು ಮಾತಾಡ್ತಾ ಇರ್ತಾರೆ. ಅತ್ತೆ ಬಂದಿಯಾಳೆ, ಅತ್ತೆ ಗಂಡ ಬಂದಿಲ್ಲ, ಯಾಕಮ್ಮ ಕರ್ಕೊಂಡು ಬರಲಿಲ್ಲ ಅಂತ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ. ಅದಕ್ಕೆ ಅಯ್ಯೋ ಬಿಡಿಯಪ್ಪ, ಹೇಳಲಿಲ್ಲ ಏನಿಲ್ಲ, ನಾನು ಬಂದೆ, ಯಾವ ದೊಡ್ಡ ಮನುಷ್ಯ ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಆಮೇಲೆ ಇವರಿಬ್ಬರೂ ಮಾತುಕತೆ ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ಎಂಗೇಜ್ಮೆಂಟ್ ಅಲ್ವಾ ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಅತ್ತೆ ಆ ಕಡೆ ಹೋಗ್ತಾಳೆ. ಆಮೇಲೆ ವಂಶಿ ಎಲ್ಲ ಕಡೆ ಓಡಾಡ್ತಿರ್ತಾನೆ. ಅವನಿಗೆ ಡೌಟ್ ಇರುತ್ತೆ, ಸ್ವಾತಿ ಇಷ್ಟೊಂದು ಸ್ಟೈಲಾಗಿ ಡ್ರೆಸ್ ಮಾಡ್ಕೊಂಡಿರೋದು ಏನೋ ಕಾರಣ ಇದೆ, ಹೇಳ್ತಾ ಇಲ್ಲ ಅಷ್ಟೇ ಅವಳು, ಏನು ಕಾರಣ ಇರ್ಬೋದು ಅಂತ ಗೆಸ್ಸಿಂಗಲ್ಲೇ ಇರ್ತಾನೆ. ಏನೂ ಅರ್ಥನೇ ಆಗಿರಲ್ಲ ಅವನಿಗೆ. ಆಮೇಲೆ ಅವ್ರ ಅತ್ತೆ ಹೋಗ್ತಾಳೆ, ಆಯಿತು ವಂಶಿ ನಾನು ಅಲ್ಲಿ ನೋಡ್ತೀನಿ ಏನು ಮಾಡ್ತಿದ್ದಾರೆ ಅಂತೇಳಿ ಆಯಿತು ಅತ್ತೆ ನೋಡಿ ಅಂತ ಕಳಿಸ್ತಾನೆ. ವಂಶಿ ಯೋಚನೆ ಮಾಡ್ತಾನೆ ಇರ್ತಾನೆ, ಏನಕ್ಕೆ ಇಷ್ಟೊಂದು ಸ್ಟೈಲಾಗಿ ಇದು ಮಾಡಿಕೊಂಡು ತಿರುಗಾಡ್ತಿದ್ದಾಳೆ, ಖುಷಿಯಾಗಿದ್ದಾಳೆ ವಂಶಿ ಅಲ್ಲ ಸ್ವಾತಿ ಅಂತ ವಂಶಿ ಥಿಂಕಿಂಗ್ ಮಾಡ್ತಾನೆ ಇರ್ತಾನೆ. ಅವನಿಗೇನು ಅರ್ಥನೇ ಆಗಿರಲ್ಲ, ಇವ್ರದ್ದೇನು ಐಡಿಯಾಗಳಿದೆ ಅನ್ನೋದು ಒಂದು ಕೂಡ ಅರ್ಥ ಆಗಿಲ್ಲ. ಆಗ ಅಷ್ಟೊತ್ತಿಗೆ ಅಲ್ಲಿ ಫೋಟೋ ತೆಗಿಯೋರು ಬರ್ತಾರೆ. ಫೋಟೋ ತೆಗಿಬೇಕು ನಿಮ್ಮದು ಮತ್ತು ಮೇಡಮ್ದು ಅಂತ ಬರ್ತಾನೆ. ಆ ಫೋಟೋ ಆಗೋಗುತ್ತೆ. ಆಮೇಲೆ ಅವ್ರ ಅತ್ತೆ ಅವ್ರ ತಾತ ಎಲ್ಲ ಫೋರ್ಸ್ ಮಾಡ್ತಾರೆ, ಫೋಟೋ ಆಗೋಗುತ್ತೆ. ಇವನು ಈ ಪೆದ್ದ ಹುಡುಗ ಬಂದು ಇಲ್ಲಿ ಪೂಜೆ ನಡೆಯೋ ಟೈಮಿಗೆ, ಎಂಗೇಜ್ಮೆಂಟ್ ನಡೆಯೋ ಟೈಮಿಗೆ ಅಲ್ಲಿಗೆ ಬಂದಿರ್ತಾನೆ. ಆದರೆ 10 ನಿಮಿಷ ಮುಂಚೆನೇ ಬಂದಿರ್ತಾನೆ. ಅವ್ರ ಅಮ್ಮಗೆ ಸಿಟ್ಟು ಬಂದುಬಿಡುತ್ತೆ, ಅಂದರೆ ವಂಶಿ ಚಿಕ್ಕಮ್ಮಂಗೆ. ಅವಳು ಬೈದು ಕಳಿಸ್ತಾಳೆ, ಪೆದ್ದನ್ನು ಆಡಬೇಡ, ಹೋಗೋ ಸುಮ್ಮನೆ ರೂಮಲ್ಲಿರೋ, ನಾನು ಕರಿತೀನಿ ಅಂತ. ಆಮೇಲೆ ಇಲ್ಲಮ್ಮ ನಾನು ಇಲ್ಲೇ ಇರ್ತೀನಿ, ಏನು ಇಲ್ಲೇ ಇರ್ತೀಯ, ಹೋಗೋ ಈಗ ಸುಮ್ಮನೆ, ನಿನ್ನ ಕಟ್ಕೊಂಡು ನನಗೆ ಎಷ್ಟು ಹಿಂಸೆ ಆಗ್ತಿದೆ, ಒಂದು ಅರ್ಥನೂ ಆಗಲ್ಲ, ಏನಿಲ್ಲ ಪೆದ್ದನ್ನು ತಂದು ಅಂತೇಳಿ, ಇಲ್ಲಾಂದರೆ ಈಗ ಇಲ್ಲಿ ಬಾರಿಸ್ತೀನಿ ನೋಡು ಅಂತಾಳೆ. ಸರಿ ಬಿಡು ಹೋಗ್ತೀನಿ ಅಂತೇಳ್ಬಿಟ್ಟು ಅವಳು ಬೈತಾಳಲ್ವ. ಬೈದಾಗ
ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ನಿಧಾನಕ್ಕೆ ಬೈತಾಳೆ. ಬೈದಾಗ ಇವನು ಹೋಗ್ತಾನೆ, ರೂಮಲ್ಲಿ ಇರ್ತಾನೆ. ನಾನು ತುಂಬ ಕಡೆ ವಿಚಾರಿಸ್ಕೊಳ್ಳೋದಿದೆ, ಬಂದವ್ರನ್ನೆಲ್ಲ ವಿಚಾರಿಸ್ಕೋಬೇಕು, ಹೋಗು ಮರ್ಯಾದೆಲಿ ಹೋಗ್ಬಿಟ್ಟು ನಿನ್ನ ರೂಮಲ್ಲಿ ಕೂತಿರು, ನಾನು ಕರಿತೀನಿ ಅಂತ ಹೇಳ್ತಾಳೆ. ಆಯಿತು ಬಿಡಮ್ಮ, ಏನು ಅದಕ್ಕೆ ಬೈತೀಯ ಅಂತಾನೆ. ಬೈಯೋದಲ್ಲ, ನೀನು ಹಂಗೆ ಸಿಗ್ದಾಕ್ಬೇಕು ಅನ್ನೋ ಸಿಟ್ಟು ಬರ್ತಾಯಿದೆ, ಏನಕ್ಕೆ ಹಿಂಗೆ ಆಡ್ತೀಯ, ನಾನು ರಾಗಿಣಿ ಎಲ್ಲಿಗೆ ಹೋಗ್ತಾಳೆ, ಬರ್ತಾಳೆ, ಸುಮ್ಮನೆ ಹೋಗೋ ಅಂತ ಹೇಳಿ ಬೈತಾಳೆ. ಬೈದ ಮೇಲೆ ಈ ಹುಡುಗ ಸಿಟ್ಕೊಂಡು ಹೋಗಿ ರೂಮಿಗೆ ಹೋಗಿ ಕೂತ್ಕೊಂಡಿರ್ತಾನೆ. ಈ ಕಡೆ ಬಂದು ಅಪ್ಪ ಮಗಳು ಇಬ್ಬರೂ ಮಾತಾಡ್ತಾ ಇರ್ತಾರೆ. ಅಳಿಯಂದಿರು ಬರಲಿಲ್ವಾ, ಮಕ್ಕಳು ಬರಲಿಲ್ವ ಅಂತ. ಇಲ್ಲ, ಅಳಿಯಂದಿರಿಗೆ ಹೇಳಲೇ ಇಲ್ಲ, ಅವನು ಯಾವ ದೊಡ್ಡ ಮನುಷ್ಯ ಅಂತ ಕರೀಲಿ ನಾನು, ಅವ್ನು ಬರಲಿಲ್ಲ. ಸರಿ ಬಿಡಮ್ಮ ಹೋಗಲಿ ಅಂತೇಳಿ ಅವರು ಕುಶಲ ಎಲ್ಲ ವಿಚಾರಿಸ್ಕೊಂಡಾದಮೇಲೆ ಮಗಳನ್ನ ಸರಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಈ ಕಡೆ ವಂಶಿನೂ ಅತ್ತೆನ ಮಾತಾಡ್ಸ್ಕೊಂಡಿರ್ತಾನೆ. ಆಮೇಲೆ ಸ್ವಾತಿನೂ ಬಂದು ಅವಳನ್ನು ಮಾತಾಡಿಸ್ತಾಳೆ. ಚೆನ್ನಾಗಿದ್ದೀರಾ, ಚಿಕ್ಕಮ್ಮ ಆಗಬೇಕು, ಅವಳು ಅತ್ತೆ ಅಂತ ಅಂತಾಳೆ. ಅತ್ತೆ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾಳೆ. ಇವಳು ಮಾತಾಡಿಸಿ ಎಲ್ಲ ಮಾತಾಡಿ ಅಲ್ಲೇ ಚೌಟ್ರಿಲೇ ಇಷ್ಟೆಲ್ಲ ಓಡಾಡ್ಕೊಂಡು ನಡೀತಾ ಇರ್ತಾರೆ. ಆಮೇಲೆ ಪಶುಪತಿಗೂ ಹೇಳ್ತಾಳೆ ಇವಳು ಸ್ವಾತಿ, ಯಾವ ಕಾರಣಕ್ಕೂ ಮದುವೆ ಆಗಲ್ಲ, ನೀನು ಏನಕ್ಕೆ ಹಿಂಗೆ ಇಷ್ಟೊಂದು ಮೆರಿತಿದೀಯಾ, ಮದುವೆ ಮಾಡಿದಾಗ ಎಂಗೇಜ್ಮೆಂಟ್ ಆದಾಗ ಕೇಳು, ಮದುವೆನೂ ಆಗಲ್ಲ ಎಂಗೇಜ್ಮೆಂಟು ಆಗಲ್ಲ, ಮದುವೆನೂ ಆಗಲ್ಲ ಎಂಗೇಜ್ಮೆಂಟು ಆಗಲ್ಲ ಅಂತ. ನೀನು ಏನು ಅಂದ್ಕೊಂಡ್ರು ಅದು ನಿಲ್ಸೋಕ್ಕಾಗಲ್ಲ ಬಿಡು ಅಂತ ಪಶುಪತಿನೂ ಚಾಲೆಂಜ್ ಹಾಕಿರ್ತಾನೆ. ಅಲ್ಲಿ ಅವರ ಅಮ್ಮ ಅಪ್ಪ ಯಾರೂ ಬಂದಿಲ್ಲ, ಇನ್ನೂ ಕರೆದಿದ್ದಾರೆ, ಬಂದಿಲ್ಲ. ಅದೇ ಕೀಳಾಗ ಕಾಣ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ತಂಗಿರೆಲ್ಲ ಬಂದಿಲ್ಲ. ಪಶುಪತಿ ಇಲ್ಲಿ ಸ್ನೇಗೆ ನೆಗಾಡ್ಕೊಂಡು ಏನೋ ಒಂದು ಮಾಡ್ತಾಳಂತೆ, ಅದೇನು ಮಾಡ್ತಾಳೆ ನೋಡೋಣ ಅಂತೇಳಿ ಸ್ವಾತಿ ಏನೂ ಆಗಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ. ಆದರೆ ಅವಳು ಪ್ಲಾನ್ ಮಾಡಿರೋದು ಯಾರಿಗೂ ಗೊತ್ತಿರಲ್ಲ. ಆ್ಯಕ್ಚುಲಿ ವಂಶಿಗೆ ಗೊತ್ತಿಲ್ಲ ಅದು. ಬಟ್ ವಂಶಿನೇ ಏನಿದು ಇಷ್ಟೊಂದು ಇದು ಮಾಡ್ತಿದ್ದಾಳಲ್ಲ ಅಂತ ಇವನೇ ಆಶ್ಚರ್ಯಪಡ್ತಿರ್ತಾನೆ. ಆದರೆ ವಂಶಿಗೆ ಅದು ಗೊತ್ತಿಲ್ಲ. ವಂಶಿನೂ ಏನು ಸ್ವಾತಿ ಇಷ್ಟೊಂದು ಲಘುವಾಗಿದ್ದಾಳೆ, ಗೆಲುವಾಗಿದ್ದಾಳೆ ಯಾಕೆ ಅಂತ ಅದು ಅರ್ಥನೂ ಆಗಲ್ಲ. ಆಮೇಲೆ ಅಲ್ಲಿ ತಮಾಷೆ ಮಾಡೋದು ಬೇರೆ. ಅಯ್ಯೋ, ಇವಳು ಓಡಿ ಬಂದುಬಿಡ್ತಾಳೆ ರಾಗಿಣಿ, ಇವಳು ಸ್ವಾತಿ ಅಲ್ಲಿ ಹೇಳ್ಬಿಡ್ತಾಳೆ ಗಂಡು ಓಡೋಗಾಯ್ತು ಅಂತ. ಓಡೋದ ಅಂದ ತಕ್ಷಣ ಓಡಿ ಬಂದುಬಿಡ್ತಾಳೆ. ಅಂದರೆ ಅವಳಿಗೆ ಗಂಡು ಇಷ್ಟ ಇಲ್ಲ, ಶ್ರೀಮಂತರ ಮನೆ ಸೇರಬೇಕು, ಅದೊಂದೇ ಖುಷಿ ರಾಗಿಣಿಗೆ. ಅವ್ರ ಮನೆ ದೋಚಬೇಕು ಅಪ್ಪ ಮಗಳು ಸೇರಿಕೊಂಡು, ಇಷ್ಟು ಅವ್ರದ್ದು ಇಂಟೆನ್ಷನ್ ಆಗಿರುತ್ತೆ. ಇದು ಸ್ವಾತಿಗೆ ಫಸ್ಟೇ ಗೊತ್ತಾಗಿರುತ್ತೆ. ಹಾಗಾಗಿ ಸ್ವಾತಿ ತಲೆ ಕೆಡಿಸ್ಕೊಂಡಿರ್ತಾಳೆ, ಇವ್ರನ್ನ ತಂದ್ಕೊಂಡ್ರೆ ಮನೆ ಉಳಿಯಲ್ಲ, ವಂಶಿ ಮನೆ ಹಾಳು ಮಾಡಿಬಿಡ್ತಾರೆ ಅಂತ ಅವಳಿಗೆ ಪಕ್ಕ ಎಲ್ಲ ಗೊತ್ತಾಗಿರುತ್ತೆ. ಹಾಗಾಗಿ ಸ್ವಾತಿ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅವಳು ತೀರ್ಮಾನ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಅವಳು ಯಾವುದಕ್ಕೂ ಅವಕಾಶನೇ ಕೊಡಲ್ಲ. ಅವಕಾಶ ಕೊಡ್ತಿಲ್ವ ಆದ್ರೂ ಅದು ನಡೀತಾ ಇದೆ, ಅದ್ರ ಪಾಡಿಗೆ ಅದು ನಡೀತಾ ಇದ್ರೂ ಇವಳೇನು ತಲೆ ಕೆಡ್ಸ್ಕೊತಿಲ್ಲ, ಸುಮ್ಮನೆ ಇದ್ದಾರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊಂಡು ಮತ್ತು ಗಂಡು ಕರ್ಕೊಬನ್ನಿ ಹೆಣ್ಣು ಕರ್ಕೊಬನ್ನಿ ಅಂತ. ನಾನು ಹೇಳ್ದೆ ರಾಗಿಣಿಗೆ ನಿಧಾನಕ್ಕೆ ಹೋಗು ಪರವಾಗಿಲ್ಲ ಅಂಥೇಳಿ, ಅವಳೇ ಓಡಿ ಬಂದುಬಿಟ್ಲು ಅಂತ ಸ್ವಾತಿ ಹೇಳ್ತಾಳೆ. ಆವಾಗ ಸಿಟ್ಟು ಬಂದುಬಿಡುತ್ತೆ ರಾಗಿಣಿ. ಅವಳ ಮುಖ ನೋಡ್ತಾಳೆ, ಮುಖ ನೋಡಿ ಸಿಟ್ಟು ಬಂದುಬಿಡುತ್ತೆ. ಕರ್ಕೊಂಬರೋಕ್ಕೆ ಹುಡುಗಿ ಅಮ್ಮನ್ನೇ ಕಳಿಸೋದು ಅಂತ ಇರ್ತಾರೆ. ಅಂದರೆ ಇವಳಿಗೇನೋ ಐಡಿಯಾ ಇಲ್ಲ ಅವ್ರ ಅಮ್ಮಂಗೆ, ಹುಡುಗಿ ರಾಗಿಣಿ ಅಮ್ಮಂಗೆ ಐಡಿಯಾ ಇಲ್ಲ. ಅದಕ್ಕೆ ಕರ್ಕೊಬರೋಕ್ಕೆ ಅಂತ ಅವಳು ಹೋಗೋಕ್ಕೆ ಅಂತ ಹೊಡ್ತಾಳೆ. ಸ್ವಾತಿ ನಾನೇ ಕರ್ಕೊಬರ್ತೀನಿ ಬಿಡಿ ಅಂತ ಇವಳೇ ಕರ್ಕೊಬರೋಕ್ಕೆ ಹೋಗ್ತಾಳೆ. ಸ್ವಾತಿನೇ ಕರ್ಕೊಬರೋಕ್ಕೆ ಹೋಗಿ ಅಲ್ಲೊಂದು ಡೋಸ್ ಕೊಟ್ಬಿಡ್ತಾಳೆ. ಏನಂತ, ಹುಡುಗ ಓಡೋದ ಅಂಥೇಳಿ. ಇವಳು ಎದ್ನಾ ಬಿದ್ನಾ ಅಂತೇಳಿ ಓಡಿ ಬಂದುಬಿಡ್ತಾಳೆ. ಅದರೊಳಗೆ ಜನ ಎಲ್ಲ ನೋಡ್ಬಿಡ್ತಾರೆ. ಅಯ್ಯೋ ಇದ್ಯಾಕಮ್ಮ ಹಿಂಗೆ ಓಡಿ ಬಂದೆ, ಏನು ಹುಡುಗ ಓಡೋಗ್ತಾನೆ, ಇಲ್ಲೇ ಇದ್ದಾನೆ ಅಂತ ತಮಾಷೆ ಮಾಡ್ತಾರೆ. ಆವಾಗ ಅಜ್ಜಿ ತಾತ ಎಲ್ಲ ತಮಾಷೆ ಮಾಡ್ತಾರೆ, ಏನಕ್ಕೆ ಹಿಂಗೆ ಓಡಿ ಬಂದ್ಲು ಅಂತ. ಆಮೇಲೆ ಗೊತ್ತಾಯಿತು. ಸರಿ ಅಂತೇಳ್ಬಿಟ್ಟು ಸ್ವಾತಿ ನಂಗೆ ಅಂದ್ಲು ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಬಂದೆ ಅಂತ ಹೇಳ್ತಾಳೆ. ಆಮೇಲೆ ಇಬ್ಬರನ್ನು ಕೂರಿಸಿ ಎಂಗೇಜ್ಮೆಂಟು ಚೇರ್ ಮೇಲೆ ಕೂರಿಸಿರ್ತಾರೆ. ಪುರೋಹಿತರು ಎದ್ದು ನಿಂತ್ಕೊಳ್ಳಿ, ಹೂವಿನ ಹಾರ ಹಾಕಿರಂತೆ ಅಂತ ಹೇಳ್ತಾರೆ. ಹೂವಿನ ಹಾರ ಹಾಕೋಕ್ಕೆ ಎದ್ದು ನಿಂತ್ಕೋತಾರೆ. ಆದರೆ ಹೂವಿನ ಹಾರ ಹಾಕಿದಷ್ಟೇ ಎಂಗೇಜ್ಮೆಂಟು ನಡೆಯಲ್ಲ ಅಲ್ಲಿ. ಏಕೆ ಅಂದರೆ ಸ್ವಾತಿ ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾಳೆ. ರೆಡೀ ಆಗಿದೆ ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಹುಡುಗ ಕೂತಿದ್ದಾನೆ, ಹುಡುಗಿ ನಿಂತಿದ್ದಾಳೆ, ಪುರೋಹಿತರು ನಿಂತಿದ್ದಾರೆ. ಈ ಕಡೆ ಅಜ್ಜಿ ತಾತ, ಆ ಕಡೆ ಅಪ್ಪ ಅಮ್ಮ, ಆ ಕಡೆ ಅವರಪ್ಪ ಅಮ್ಮ ಎಲ್ಲ ನಿಂತಿದ್ದಾರೆ. ವಂಶಿ ಮತ್ತು ಸ್ವಾತಿ ಎಲ್ಲ ನಿಂತಿದ್ದಾರೆ. ಬಂದು ನೆಂಟರೆಲ್ಲ ಕೂತಿದ್ದಾರೆ. ಎಲ್ಲ ಮದುವೆ ಅಲ್ಲ ಎಂಗೇಜ್ಮೆಂಟ್ ಆಗಬೇಕು, ಆದರೆ ಎಂಗೇಜ್ಮೆಂಟು ಆಗಲ್ಲ.
ಇದು ಈ ಥರ ಮಾತುಕತೆ ಎಲ್ಲ ನಡೀತಾ ಇರುತ್ತೆ. ಪುರೋಹಿತರು ಟೈಮ್ ಆಯಿತು, ಇನ್ನು ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂತ ಕೇಳ್ತಾರೆ. ಆಯಿತು ಅಂತೇಳಿ ವಂಶಿ ಮತ್ತು ಸ್ವಾತಿ ಹೇಳ್ತಾರೆ. ಆಮೇಲೆ ವಂಶಿ ಸ್ವಾತಿ ಹೇಳಿದ ಮೇಲೆ ವಂಶಿ ಹೇಳ್ತಾನೆ, ಯಾರೋ ಒಬ್ಬರು ಹೋಗಿ ಕರ್ಕೊಂಡು ಬನ್ನಿ ಅತ್ಲಾಗಿ, ಅವ್ರು ಕರ್ಕೊಬನ್ನಿ ಇವ್ರು ಕರ್ಕೊಬನ್ನಿ ಅಂತ ನಿಂತ್ಕೊಳ್ಳೋ ಬದಲು ಯಾರೋ ಒಬ್ಬರು ಹೋಗಿ ಕರ್ಕೊಬನ್ನಿ ಹುಡುಗಿನ ಅಂತ. ಆಮೇಲೆ ಸ್ವಾತಿ ನಾನೇ ಹೋಗ್ತೀನಿ ಅಂದಾಗ ಇವರೆಲ್ಲ ಬೇಡ ಬೇಡ ಅಂತಿರ್ತಾರೆ. ಯಾರು ಅಜ್ಜಿ ತಾತನೂ ಅಮ್ಮ ಹೋಗಲಿ ಅಂತ. ಆಮೇಲೆ ಅಲ್ಲಿ ಅವರು ಪಶುಪತಿನೂ ನನ್ನ ಹೆಂಡ್ತಿನೇ ಹೋಗಿ ಕರ್ಕೊಬರ್ತಾಳೆ ಅಂತ. ನೀನು ಯಾಕಮ್ಮ ಸ್ವಾತಿ, ನಿಂಗೆ ಯಾಕಮ್ಮ ಕಷ್ಟ, ನೀನೇನು ಹೋಗೋದು ಬೇಡ, ಅವಳೇ ಹೋಗಿ ಕರ್ಕೊಬರ್ತಾಳೆ ಅಂತ. ಅಯ್ಯೋ ಅದ್ಯಾಕೆ ಅಂಕಲ್ ಅಷ್ಟೊಂದು ಕಷ್ಟ, ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ. ಆಮೇಲೆ ಅಜ್ಜಿ ಹೇಳುತ್ತೆ, ಅವರಿಬ್ಬರು ಓರೋರ್ಗಿತ್ತೀರು, ನಾಳೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ, ಅವಳೇ ಹೋಗಿ ಸ್ವಾತಿನೇ ಹೋಗಿ ಕರ್ಕೊಬರಲಿ, ಇವಾಗಿಂದನೇ ಅವ್ರು ಅಡ್ಜಸ್ಟ್ ಆದರೆ ನಾಳೆ ಇನ್ನೂ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ತಾಳೆ. ಆಗ ಸ್ವಾತಿ ಸುಮ್ಮನೆ ನಿಂತಿರ್ತಾಳೆ. ಪಶುಪತಿ ಬೇಡ, ಬೇರೆ ಅವಳೇ ಹೋಗಿ ಕರ್ಕೊಬರ್ತಾಳೆ ಅಂತ. ಇಲ್ಲ ಅಂತೇಳ್ಬಿಟ್ಟು, ಇರಲಿ ಬಿಡಿ ನಾನೇ ಹೋಗಿ ಕರ್ಕೊಬರ್ತೀನಿ ಅಂತ ಇವಳು ಹೋಗಿ ಅಲ್ಲಿ ಡೋಸ್ ಕೊಟ್ಬಿಡ್ತಾಳೆ. ಅವಳು ಎದ್ನ ಬಿದ್ನ ಅಂತ ಅಲ್ಲಿಂದ ಓಡಿ ಬರ್ತಾಳೆ. ಇದು ಎಲ್ಲರಿಗೂ ಒಂಥರ ನಾಚಿಕೆ ತರೋ ವಿಷಯ ಆಗಿಬಿಡುತ್ತೆ. ಏಕೆಂದರೆ ಒಂದೇ ಉಸಿರು ಓಡಿ ಬಂದ್ಬಿಟ್ಲ. ಆಮೇಲೆ ಸ್ವಾತಿ ಹಿಂದಿಂದ ಬರ್ತಾಳೆ. ಬಂದು ನಾನು ಹೇಳಿದ್ರೆ ಕೇಳಲೇ ಇಲ್ಲ ನೋಡು ರಾಗಿಣಿ, ಹುಡುಗ ಏನು ಓಡೋಗಲ್ಲ, ಇಲ್ಲೇ ಇರ್ತಾನೆ ಅಂತ ಹೇಳಿದ್ರು ನೀನು ಇಲ್ಲ ಅಂತ ಓಡಿ ಬಂದುಬಿಟ್ಟಿಯಲ್ಲ ಅಂತೇಳಿ ನಗಾಡ್ತಾಳೆ. ನೀನು ನೋಡ್ಕೋತೀನಿ ತಾಳು ಆಮೇಲೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾಳೆ. ನನ್ನ ಹತ್ರ ಸುಳ್ಳು ಹೇಳಿ ಇಲ್ಲೊಂದು ಹೇಳ್ತೀಯ ಅಲ್ಲೊಂದು ಹೇಳ್ತೀಯ ಅಂತೇಳಿ ಸ್ವಾತಿ ಮೇಲೆ ಸಿಟ್ಟು ಬಂದುಬಿಡುತ್ತೆ. ಸ್ವಾತಿ ಮೇಲೆ ಸಿಟ್ಟು ಬಂದು ಆಮೇಲೆ ಸರಿ ಅಂತ ನಿಂತಿರ್ತಾಳೆ. ಎಲ್ಲ ಕೂತ್ಕೋತಾರೆ, ಚೇರ್ ಮೇಲೆ ಕೂರಿಸ್ತಾರೆ ಪುರೋಹಿತರು. ಕೂತ್ಕೊಂಡು ಸರಿ ಎದ್ದೇಳಿ ಇನ್ನು ಹೂವಿನಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಪುರೋಹಿತ. ಅಷ್ಟೊತ್ತಿಗೆ ಹೌದೌದು ಅಂತ ಎಲ್ಲರೂ ರಿಂಗ್ ಎಲ್ಲ ರೆಡಿ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸ್ವಾತಿಗೆ ಫೋನ್ ಬರುತ್ತೆ. ಸ್ವಾತಿ ಮಾತಾಡ್ಕೊಂಡು ಆಚೆ ಬರ್ತಾಳೆ. ಆಗ ಪಶುಪತಿ ಅವಳನ್ನೇ ಅಬ್ಸರ್ವ್ ಮಾಡ್ತಿರ್ತಾನೆ. ಈ ಕಡೆ ಅವ್ರ ಅತ್ತೆ ಕೂಡ ಸದ್ಯ ನನ್ನ ವಂಶಿ ತಮ್ಮನ ಮದುವೆ ಅಲ್ವಾ, ಅಳಿಯನ ಮದುವೆ ಎಂಗೇಜ್ಮೆಂಟು ಚೆನ್ನಾಗಾದರೆ ಸಾಕು ಅಂತೇಳಿ ಅವಳು ದೇವ್ರನ್ನ ಬೇಡ್ಕೊತಾ ಇರ್ತಾಳೆ. ಆ್ಯಕ್ಚುಲಿ ಅವಳು ಒಳ್ಳೆ ಗುಣ ಇದೆ, ಅವಳು ಅಂತ ಕೆಟ್ಟ ಹೆಂಗಸೇನಲ್ಲ, ಒಳ್ಳೆ ಗುಣ ಇದೆ, ಒಳ್ಳೆ ಬುದ್ಧಿ ಇದೆ. ಆಮೇಲೆ ಸ್ವಾತಿ ಫೋನ್ ಬರುತ್ತೆ. ಫೋನ್ ಇಟ್ಕೊಂಡು ಮಾತಾಡ್ತಾ ಈಚೆ ಬರ್ತಾಳೆ. ಈಚೆ ಬಂದ ತಕ್ಷಣವೇ ಪೊಲೀಸಲ್ಲಿ ಬಂದಿರ್ತಾರೆ. ಆಮೇಲೆ ಪುರೋಹಿತರು ಹೇಳ್ತಾರೆ, ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾರ ಬದಲಾಯಿಸಿ ಉಂಗುರ ಹಾಕೋದಲ್ವ, ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾರ ಬದಲಾಯಿಸಬೇಕು ಅನ್ನೋಷ್ಟರೊಳಗೆ ಪೊಲೀಸು ಎಂಟ್ರಿ ಆಗ್ತಾರೆ. ಇವಳು ಸ್ವಾತಿ ಜೋರಕ್ಕೆ ಕಿರ್ತಾಳೆ, ನಿಲ್ಲಿಸಿ ಅಂತ. ಹಾರ ಹಾಕಕ್ಕೆ ಹೋದಾಗ ನಿಲ್ಲಿಸಿ ಅಂತ ಕೂಗ್ತಾಳೆ. ಆವಾಗ ಪೊಲೀಸ್ ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಪಶುಪತಿನ ಅರೆಸ್ಟ್ ಮಾಡ್ತೀವಿ ಅಂತ. ಯಾಕೆ ಅಂತ ಕೇಳಿದಾಗ ಇಂಥ ಕೇಸ್ ಅಂತ ಹೇಳ್ತಾರೆ ಪೊಲೀಸವರು. ಆವಾಗ ಪಶುಪತಿ ಮುಖ ಹಿಂಗೆ ತಿನ್ಮಂಗಂಗಾಗುತ್ತೆ. ಇದೆಲ್ಲ ಹೆಂಗಾಯಿತು ಅಂತ ಯೋಚನೆ ಮಾಡೋದ್ರಲ್ಲಿ ಇವತ್ತಿನ ಕತೆ ಇಷ್ಟಕ್ಕೆ ಪೂರ್ತಿಯಾಗಿದೆ. ನಾಳೆ ಇನ್ನೊಂದು ಕತೆ ಜೊತೆ ಹೊಸ ಸ್ಟೋರಿ ಒಂದಿಗೆ ಬರ್ತೀನಿ. ಆದರೆ ಇದನ್ನೆಲ್ಲ ಕತೆ ಕೇಳೋದವ್ರಿಗೆ ತುಂಬ ಇಂಟ್ರೆಸ್ಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.